ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಶ್ರುತಿ. ನಿಮಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇದು ಯಾವತ್ತಿನ ವ್ಲಾಗ್ ಅಂತ ಹೇಳಿದ್ರೆ ದೀಪಾವಳಿ ಹಬ್ಬ ದಿನದ ವ್ಲಾಗ್ ಆಗಿರುತ್ತೆ. ತುಂಬ ಲೇಟಾಗಿ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕೆಲವೊಂದು ವೀಡಿಯೋಸು ಹಳೇದಾಗಿ ಹಾಗೆ ಗ್ಯಾಲರಿನಲ್ಲೇ ಉಳ್ಕೊಂಡು ಬಿಟ್ಟಿರುತ್ತೆ. ಅದನ್ನು ನಾನು ಎಷ್ಟು ದಿನ ಆದರೂ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿರೋದೇ ಇಲ್ಲ. ಸ್ವಲ್ಪ ಕೆಲಸಗಳಿಂದನೂ ಇರ್ಬೋದು, ಹಾಗೆ ತುಂಬ ದಿನ ಹಳೇದು ವೀಡಿಯೋಸ್ ಆದರೆ ಅದನ್ನು ಅಪ್ಲೋಡ್ ಮಾಡೋದಕ್ಕೆ ಕೆಲವೊಂದು ಸರಿ ಮನಸ್ಸು ಬರೋದಿಲ್ಲ. ಹಾಗಾಗಿ ಇವಾಗ ಅದನ್ನು ಏನಾದರೂ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ ಇವಾಗ ನಾನು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಹಬ್ಬ ತುಂಬ ಸಿಂಪಲ್ಲಾಗೇ ನಾವು ಮಾಡೋದು, ತುಂಬ ಸ್ಪೆಷಲ್ ಗ್ರ್ಯಾಂಡ್ ಆ ಥರ ಎಲ್ಲ ದೀಪಾವಳಿ ಹಬ್ಬನ ಮಾಡಲ್ಲ. ಮನೆಯಲ್ಲಿ ಪೂಜೆ ಮಾಡ್ತೀವಿ, ಹಾಗೆ ಮನೆಯಲ್ಲಿ ದೀಪ ಹಚ್ತೀವಿ ಅಷ್ಟೇ. ಏನಾದರೂ ಸ್ವೀಟ್ ಮಾಡಬೇಕು ಅನ್ಸಿದ್ರೆ ಮಾಡ್ಕೊತೀವಿ, ಇಲ್ಲ ಅಂದರೆ ಇಲ್ಲ ಅಷ್ಟೇ. ನಾರ್ಮಲ್ ಮಾಮೂಲಿ ಅಡುಗೆ ತಿಂಡಿ ಅಷ್ಟೇ. ದೇವ್ರ ಪೂಜೆ ಅಂತೂ ಸ್ಪೆಷಲ್ಲಾಗಿ ಹೂವು ಹಣ್ಣು ಕಾಯಿ ಬಾಳೆಹಣ್ಣೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತೇವೆ ಅಷ್ಟೇ. ಇದು ಹಬ್ಬ ದಿನದ ಸಂಜೆ. ಆಮೇಲೆ ಚಿಕ್ಕ ಮಕ್ಕಳಿಗೆಲ್ಲ ಹಬ್ಬ ಅಂತಂದರೆ ಪಟಾಕಿ ಹೊಡಿಯೋದೇ ಇರುತ್ತೆ. ನನ್ನ ಮಗಳಿಗಂತೂ ಪಟಾಕಿ ಹೊಡಿಯೋದಂದರೆ ಸಖತ್ ಹುಚ್ಚು. ನನಗೆ ಭಯ ಪಟಾಕಿ ಹೊಡ್ಸೋದಕ್ಕೆ, ಬೇಡ ಅಂತ ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಹಾಗೂ ಕೊನೆಗೆ ನಾನು ಈ ಸರಿ ಪಟಾಕಿ ತೆಕ್ಕೊಡೋದಿಲ್ಲ ಅಂತ ಹೇಳಿಬಿಟ್ಟು ತೆಕ್ಕೊಟ್ಟಿರಲಿಲ್ಲ. ಇದು ಒಂದು ಏರ್ ಬಲೂನ್ ಏನಿರುತ್ತೆ ಅದನ್ನು ಮಾತ್ರ ತೆಗೆಸ್ಕೊಂಡು ಬಂದಿದ್ಲು. ಹಳೇದು ಒಂದಿತ್ತು, ಅದ್ರ ಜೊತೆಗೆ ಇದೊಂದಿತ್ತು. ಆದರೆ ನಮ್ಮ ದುರಾದೃಷ್ಟ ಏನೋ ಅದು ಹಾರಲೇ ಇಲ್ಲ ಮೇಲಕ್ಕೆ. ಹೋದ ವರ್ಷವೂ ಇದೇ ರೀತಿ ಒಂದು ಏರ್ ಬಲೂನ್ನ ಬಿಟ್ಟಿದ್ವಿ, ಅದು ಮೇಲಕ್ಕೆ ಹೋಗಿತ್ತು. ಬಟ್ ಇದು ಏನು ಮಾಡಿದ್ರೂ ಹೋಗಲೇ ಇಲ್ಲ ಮೇಲಕ್ಕೆ. ಕೆಲವೊಬ್ಬೊಬ್ರದ್ದು ಒಂದೊಂದೇ ಏರ್ ಬಲೂನ್ಸ್ ಹೋಗ್ತಾ ಇತ್ತು ಅಷ್ಟೇ. ಇದು ಎಷ್ಟು ಟ್ರೈ ಮಾಡಿದ್ವಿ ಅಂದರೆ ಟೆರಸ್ ಮೇಲೆ ಫುಲ್ ಮೇಲೆ ಹೋಗ್ಬಿಟ್ಟು ಟಾಪಲ್ಲಿ ಒಂದು ಅರ್ಧ ಗಂಟೆ ಟ್ರೈ ಮಾಡಿದ್ರೂ ಕೂಡ ಅದು ಹೋಗಲೇ ಇಲ್ಲ. ಅದು ಬಂದು ಕೆಳಗಡೆಗೆ ನಿಂತ್ಕೊಳ್ಳೋದು. ಅವಳಿಗೂ ಬೇಜಾರಾಯಿತು, ನನಗೂ ಬೇಜಾರಾಯಿತು. ಕೊನೆಗೆ ಸಿಟ್ಟೆ ಬಂದುಬಿಡ್ತು. ಅಯ್ಯೋ ಎಷ್ಟು ಮಾಡಿದ್ರೂ ಹೋಗ್ತಾನೆ ಇಲ್ವಲ್ಲಪ್ಪ ಇದು ಅಂತ ಹೇಳ್ಬಿಟ್ಟು. ಅವಳಿಗೂ ತುಂಬ ಆಸೆ ಈ ಥರದನ್ನೆಲ್ಲ ಹೊಡೆಯೋದು, ಏರ್ ಬಲೂನ್ ಬಿಡೋದು, ಈ ಥರ ಎಲ್ಲ ತುಂಬ ಆಸೆ. ಪಾಪ ಬೇಜಾರು ಮಾಡ್ಕೊಂಡು ಆಮೇಲೆ ಇನ್ನೇನು ಮಾಡೋದು, ಸುರ್ಸುರು ಬತ್ತಿ ಕೊಡಿಸಿದ್ದೆ, ಅದನ್ನು ಹಚ್ತಾಯಿದ್ಲು. ಇಲ್ಲಿ ತುಂಬ ದೊಡ್ಡ ಸುರ್ಸುರು ಬತ್ತಿ ನನಗೆ ಸಿಕ್ಕಲಿಲ್ಲ, ಚಿಕ್ಕದೇ ತೊಗೊಂಡು ಬಂದಿದ್ದೆ. ಆಮೇಲೆ ಹೋದ ಸಲ ತಂದಿದ್ದೆ ದೊಡ್ಡ ಸುರ್ಸುರು ಬತ್ತಿ ಮನೇಲಿ ಇದ್ದು, ಅದನ್ನು ಕೂಡ ಅವಳು ಹಚ್ಚೋದ್ಲು ಅಷ್ಟೇ. ಮತ್ತು ಡಮ್ಮನ್ನ ಪಟಾಕಿಗಳನ್ನ ಯಾವುದೂ ನಾನು ಕೊಡಿಸಿರ್ಲಿಲ್ಲ. ಆಮೇಲೆ ಒಂದು 2 ದಿನ ಆದಮೇಲೆ ಅವಳೇ ಹೋಗಿ ತೊಗೊಂಡು ಬಂದು ಹೊಡೆದ್ಲು. ಟೆರಸ್ ಮೇಲಿಂದ ನೋಡಿದ್ರೆ ಎಷ್ಟೊಂದು ಕಡೆ ನೀವು ನೋಡ್ತಾ ಇರ್ಬೋದು, ಪಟಾಕಿ ಎಲ್ಲ ಮೇಲೆ ಸ್ಕೈ ಶಾಟ್ಸ್ ಎಲ್ಲ ಹೊಡಿತಾ ಇದ್ದಾರೆ. ದೀಪಾವಳಿ ಅಂದರೆ ಹಾಗೆ ಅಲ್ವಾ. ಫುಲ್ ಒಂದು 2 ದಿನ ಅಂತೂ ಮನೆ ಒಳಗಡೆ ಇದ್ರೂ ಒಂದೊಂದ್ಸಲ ಭಯ ಆಗ್ತಿತ್ತು, ಅಷ್ಟು ಜೋರಾಗಿ ಪಟಾಕಿ ಎಲ್ಲ ಹೊಡಿತಾಯಿದ್ರು. ಇವಾಗ ನಾವು ಸುರ್ಸುರು ಬತ್ತಿ ಹಚ್ತಾ ಇದ್ದೀವಿ ಇಬ್ಬರೂ, ಅದು ಸರಿಯಾಗಿ ಹಚ್ಕೊತಾ ಇಲ್ಲ. ಆಮೇಲೆ ಇನ್ನೊಂದು ಏನಂದರೆ ದೀಪಾವಳಿ ಟೈಮಲ್ಲಿ ಕರೆಕ್ಟಾಗಿ ಮಳೆ ಕೂಡ ಬಂದಿದ್ದರಿಂದ ಪಟಾಕಿ ಎಲ್ಲ ಅಂಗಡಿನಲ್ಲೇ ಸ್ವಲ್ಪ ಮೆತ್ತೆ ಆಗಿಬಿಟ್ಟಿತ್ತು. ಅಂದರೆ ಶೀತಕ್ಕೆ ಸ್ವಲ್ಪ ಅದರದ್ದು ಇದೇನಿರುತ್ತೆ ಮಾಯ್ಶ್ಚರ್ ಏನಾಗಿರುತ್ತೆ ಅದೆಲ್ಲ ಮೆತ್ತೆ ಆಗಿಬಿಟ್ಟಿತ್ತು. ಅದನ್ನು ಹಚ್ಚೋದು ತುಂಬ ಕಷ್ಟ ಆಗಿಬಿಟ್ಟಿತ್ತು ಪಟಾಕಿನ. ಹಂಗೂ ಹಿಂಗೂ ಏನೋ ಮಾಡಿ ಪಟಾಕಿ ಎಲ್ಲ ಹಚ್ಚಿ ಸುರ್ಸುರು ಬತ್ತಿನೇ ಹಚ್ಚಿಬಿಟ್ಟು ಇವಾಗ ಅವಳು ನಾನು ಟೆರಸ್ ಮೇಲೆ ಹೊಡಿತಾ ಇದ್ವಿ. ಕೆಳಗಡೆನೂ ಕೂಡ ಮಕ್ಕಳೆಲ್ಲ ಹೊಡಿತಾ ಇದ್ರು, ತುಂಬ ಜನ ಏನು ಹೊಡಿತಿರ್ಲಿಲ್ಲ. ಇವಳು ಫ್ರೆಂಡ್ಸು ಕೂಡ ಕೆಳಗಡೆ ಎಲ್ಲೆಲ್ಲ ಪಟಾಕಿ ಹೊಡಿತಾ ಇದ್ರು. ಆದರೆ ನನಗೆ ಅಲ್ಲಿ ಕಳ್ಸೋದಕ್ಕೆ ಭಯ ಆಯಿತು. ಮಕ್ಕಳೆಲ್ಲ ಹೊಡಿತಿರ್ತಾರೆ, ಯಾಕೆ ಬೇಕಂತ ಹೇಳ್ಬಿಟ್ಟು ಕಳಿಸ್ಲಿಲ್ಲ ನಾನು. ಇದಿಷ್ಟು ದೀಪಾವಳಿ ಹಬ್ಬದ ವ್ಲಾಗ್ ಅಷ್ಟೇ. ಇದಾದಮೇಲೆ ನೆಕ್ಸ್ಟ್ ಒಂದು 2 ದಿನ ಒಂದು 2 ದಿನ ಆದಮೇಲೆ ಈ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡಿದ್ದೀನಿ ಅನ್ಸಿದ್ದು. ಇದು ಕೂಡ ರಾತ್ರಿನೇ ಮಾಡಿರೋದು. ನಾನು ಒಂದಷ್ಟು ಪಾರ್ಸಲ್ಸ್ನ ತರಿಸಿದ್ದೆ. ಏನಿದೆ ಇದರೊಳಗಡೆ ಅಂದರೆ ನಿರೀಕ್ಷನ್ ರೂಮಿಗೆ ಒಂದು ಅಲಾರಾಮ್ ಇರುವಂತಹ ಒಂದು ಕ್ಲಾಕ್ನ ತರಿಸಿದ್ದೆ. ಹಾಗೆಯೇ ಒಂದು ಮೆಜರ್ಮೆಂಟ್ ಟೇಪ್ ಇದೆ ಇದರಲ್ಲಿ, ಹಾಗೆ ರೂಮ್ ಫ್ರೆಶ್ನರ್ ಒಂದಿದೆ, ಮತ್ತು ಒಂದು ಡಿಯೋಡ್ರೆಂಟ್ ಇದೆ. ನನಗೆ ಇಷ್ಟು 4 ಪಾರ್ಸಲ್ ಇದೆ. ಇದು ಬಂದು ಹೆಚ್ಚು ಕಡಿಮೆ ಒಂದು 2-3 ದಿನವೇ ಆಗಿತ್ತು. ನಾನು ಇದನ್ನು ಓಪನ್ನೇ ಮಾಡಿರಲಿಲ್ಲ, ಹಾಗೇ ಇಟ್ಟಿದ್ದೆ. ಆಮೇಲೆ ಅವತ್ತು ರಾತ್ರಿ ನಿರೀಕ್ಷಣೆ ಅಮ್ಮ ಇದನ್ನು ಫಸ್ಟ್ ಓಪನ್ ಮಾಡಿಬಿಡಿ ಅಂತ ಹೇಳಿಬಿಟ್ಟು ಓಪನ್ ಮಾಡಿದ್ದು. ಆವಾಗ ಅವಳು ವೀಡಿಯೋ ಮಾಡ್ಕೊತಾ ಇರೋದು. ನೋಡಿ, ಈ ಕ್ಲಾಕ್ನ ಅವಳಿಗೆ ತರಿಸಿದ್ದೆ. ಅಲಾರಾಮ್ ಇದೆ ಇದರಲ್ಲಿ, ಹಾಗೆ ಲೈಟ್ ಕೂಡ ಬರುತ್ತೆ. ಎಲ್ಲೂ ನೇತಾಕೋ ಹಾಗಿಲ್ಲ, ಎಲ್ಲಾದರೂ ಒಂದು ಕಡೆ ಇಡ್ಬೋದು. ಇದನ್ನು ಅವಳು ಬುಕ್ ರ್ಯಾಕ್ ಮೇಲೆ ಇಟ್ಟಿದ್ದೀನಿ. ಟೈಮ್ ನೋಡೋದಕ್ಕೂ ಚೆನ್ನಾಗಿರುತ್ತೆ, ವಿತ್ ಅಲಾರಾಮ್ ಎಲ್ಲ ಇದೆಯಲ್ಲ ಅಂತ ಹೇಳಿಬಿಟ್ಟು. ಹಾಗೆಯೇ ನನಗೆ ಒಂದು ಡಿಯೋಡ್ರೆಂಟ್ ತರಿಸಿದ್ದೆ, ಮತ್ತು ಒಂದು ಮೆಜರಿಂಗ್ ಟೇಪ್ ನಿಮ್ಗೆ ಹೇಳಿದಾಗೆ, ಮತ್ತು ಇನ್ನೊಂದು ಏನು ರೂಮ್ ಫ್ರೆಶ್ನರ್, ಇಷ್ಟನ್ನು ತರಿಸಿದ್ದೆ. ನಾನು ಇವಾಗ 1 by 1 ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ಇದೆಲ್ಲವನ್ನು ಕೂಡ ನಾನು ಅಮೆಝಾನಲ್ಲೇ ತರಿಸಿದ್ದು. ನೋಡಿ, ಇದು ಡಿಯೋಡ್ರೆಂಟ್ ಅಂತ ಚಾರ್ಲಿನ್ ಅಂತ ಹೇಳಿಬಿಟ್ಟು, ತುಂಬ ಮೈಲ್ಡ್ ಸ್ಮೆಲ್ಲು, ತುಂಬಾ ಚೆನ್ನಾಗಿರುತ್ತೆ. ನಾನು ಯೂಶ್ವಲಿ ಡಿಯೋಡ್ರೆಂಟ್ಸು ಪರ್ಫ್ಯೂಮ್ಸ್ ಎಲ್ಲ ಹಾಕೋದೇ ಇಲ್ಲ. ತುಂಬ ಮೈಲ್ಡ್ ಅಂದರೆ ತುಂಬ ಮೈಲ್ಡ್ ಇದ್ದರೆ ಮಾತ್ರ ಹಾಕೋದು, ಇಲ್ಲ ಅಂತಂದರೆ ನನಗೆ ಪರ್ಫ್ಯೂಮ್ ಏನಾದರೂ ಹಾಕಿದ್ರೆ ತಲೆನೋವು ಬರುತ್ತೆ. ಅದಕ್ಕೋಸ್ಕರ ನಾನು ಜಾಸ್ತಿ ಯೂಸ್ ಮಾಡೋದಿಲ್ಲ.
ತುಂಬ ಮೈಲ್ಡ್ ಸ್ಮೆಲ್ ಯಾವುದಿರುತ್ತೆ ಅದನ್ನು ಯೂಸ್ ಮಾಡ್ತೀನಿ. ಹಾಗೆಯೇ ರೋಲ್ ಆನ್ಸ್ನ ಇಟ್ಕೊಂಡಿದ್ದೀನಿ, ಅದನ್ನು ಯೂಸ್ ಮಾಡ್ತೀನಿ. ಅದು ಓಕೆ, ಅದು ರೆಗ್ಯುಲರಾಗಿ ಯೂಸ್ ಮಾಡ್ತಾಯಿರ್ತೀನಿ. ಕೆಲವೊಂದೊಂದ್ಸಲಿ ಆವಾಗ್ಲೂ ತಲೆನೋವು ಬಂದ್ಬಿಡುತ್ತೆ, ಅದಕ್ಕೂ ನಾನು ನೋಡಿಕೊಂಡು ಯೂಸ್ ಮಾಡ್ತೀನಿ ಅದನ್ನೆಲ್ಲ. ಇದು ಒಂದು ಮೆಷರಿಂಗ್ ಟೇಪ್, ಬಾಡಿ ಮೆಷರಿಂಗ್ ಟೇಪೇ. ಇದು ಏನಕ್ಕೆ ಅಂತ ಹೇಳಿಬಿಟ್ಟು ನಾನು ನೆಕ್ಸ್ಟ್ ಯಾವಾಗಲಾದರೂ ನಿಮಗೆ ಹೇಳ್ತೀನಿ. ಮತ್ತು ನಾನು ರೂಮ್ ಫ್ರೆಶ್ನರ್ನ ತರಿಸಿದ್ದೆ, 2 ತರಿಸಿದ್ದೆ ನಾನು. ಪ್ಯಾಕ್ ಆಫ್ 2ನೇ ಬಂದಿತ್ತು. ಇದು ಸ್ಮೆಲ್ಲೇನೋ ತುಂಬಾ ಚೆನ್ನಾಗಿದೆ, ತುಂಬ ಮೈಲ್ಡಾಗಿ ತುಂಬಾ ಚೆನ್ನಾಗಿದೆ. ಬಟ್ ತುಂಬ ಎಫೆಕ್ಟಿವ್ ಆಗಿ ಇದು ಸ್ಮೆಲ್ಲೇನು ಬರ್ತಾಯಿಲ್ಲ. ತುಂಬ ಮೈಲ್ಡ್ ಸ್ಮೆಲ್ ಆಗಿರೋದ್ರಿಂದ ಅದು ಹಂಗೆ ಅನ್ನಿಸ್ತಿರ್ಬೋದೋ ಏನೋ ಗೊತ್ತಿಲ್ಲ. ಕೆಲವೊಂದೊಂದು ಬಾಗಿಲು ತೆಗೆದ ತಕ್ಷಣವೇ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ ನೋಡಿ, ಅಷ್ಟು ಎಫೆಕ್ಟಿವ್ ಆಗೇನು ಬರ್ತಾ ಇಲ್ಲ ಇದರಲ್ಲಿ. ಲಾಸ್ಟ್ ಟೈಮ್ ಒಂದು ತರಿಸಿದ್ದೆ, ಅದು ತುಂಬ ಚೆನ್ನಾಗಿತ್ತು. ಅದು ಮನೆಗೆ ಬಂದ ತಕ್ಷಣ ಘಮ ಘಮ ಅಂತ ಇತ್ತು. ಬಟ್ ಇದು ಸ್ಮೆಲ್ ಚೆನ್ನಾಗಿದೆ, ಬಟ್ ತುಂಬ ನಮಗೆ ಜಾಸ್ತಿ ಬರ್ತಾ ಇಲ್ಲ ಫ್ರ್ಯಾಗ್ರೆನ್ಸ್ ಅಷ್ಟೇ. ಇವಾಗ ನೆಕ್ಸ್ಟ್ ಡೇ ಬೆಳಗ್ಗಿನ ವ್ಲಾಗ್ನ ನಾನು ಇಲ್ಲಿ ಮತ್ತೆ ಶೂಟ್ ಮಾಡಿದ್ದೀನಿ. ನಾನು ಬೆಳಗ್ಗೆ ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ. ಅವಳಿಗೆ ಸ್ನ್ಯಾಕ್ಸ್ಗೆ ಗೆಣಸನ್ನು ಹಾಕಿ ತಿಂಡಿನ ಮಾಡ್ತಾಯಿದ್ದೀನಿ. ಇವತ್ತಿನ ತಿಂಡಿನ ನಾನು ರೊಟ್ಟಿ ಮತ್ತು ಕುಂಬಳಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ. ಕುಂಬಳಕಾಯಿ ಎಲ್ಲ ರಾತ್ರಿಯೇ ಕಟ್ ಮಾಡಿ ಇಟ್ಕೊಂಡಿದ್ದೆ, ಇಲ್ಲಾಂದರೆ ಬೆಳಗ್ಗೆ ಎದ್ದು ಕುಂಬಳಕಾಯಿ ಕಟ್ ಮಾಡಿ ಎಲ್ಲ ಮಾಡೋದಕ್ಕಾಗಲ್ಲ. ಬೆಳಗ್ಗೆ ಎದ್ದ ತಕ್ಷಣವೇ ಕಸದ ಗಾಡಿ ಬರುತ್ತೆ, ಕಸ ಎಲ್ಲ ಹಾಕಿಬಿಟ್ಟು ಮುಖ ತೊಳ್ಕೊಂಡು ಬಂದು ಒಂದು ಲೋಟ ಬಿಸಿನೀರು ಕುಡಿದು ಆನಂತರ ನಾನು ಅಡುಗೆ ಕೆಲಸನ ಶುರು ಮಾಡ್ಕೊಳ್ಳೋದು. ಬಿಸಿನೀರು ಕಾಯಿಸ್ತಾನೆ ಅರ್ಧ ಏನಾದರೂ ಹೀಗೆ ಸ್ನ್ಯಾಕ್ಸ್ಗೆ ಏನಾದರೂ ಬೇಯಿಸೋಕ್ಕಿಡೋದು ಅಥವಾ ಇನ್ನೇನಾದರೂ ಮಾಡೋದಕ್ಕೆ ಬೇಯೋಕ್ಕೇನಾದರೂ ಇದ್ದರೆ ಅದನ್ನು ಇಟ್ಟಿರ್ತೀನಿ. ಅದ್ರ ಪಾಡಿಗೆ ಅದು ಬೇಯ್ತಾ ಇರುತ್ತೆ. ಆನಂತರ ನಾನು ಕೂತ್ಕೊಂಡು ಒಂದು 5 ನಿಮಿಷ ಬಿಸಿನೀರನ್ನ ಕುಡಿತೀನಿ. ನನಗೆ ಕಾಫಿ ಕುಡಿಯುವಾಗ, ನೀರು ಕುಡಿಯುವಾಗ ಸಮಾಧಾನವಾಗಿ ಕುಡಿಲಿಲ್ಲ ಅಂದರೆ ನನಗದು ಸಮಾಧಾನವೇ ಅನಿಸಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನಮಗೂ ಸಡನ್ನಾಗಿ ಕೆಲಸ ಮಾಡೋದಕ್ಕಾಗಲ್ಲ. ಒಂದು 5-10 ನಿಮಿಷ ರೆಸ್ಟ್ ಬೇಕು ಅನಿಸುತ್ತೆ. ಟೈಮ್ ಇದ್ದರೆ ಜಾಸ್ತಿನೇ ರೆಸ್ಟ್ ಮಾಡ್ತೀನಿ, ಟೈಮ್ ಇಲ್ಲ ಅಂದರೆ ಒಂದು 5 ನಿಮಿಷ ಮ್ಯಾಕ್ಸಿಮಮ್, ಒಂದು 5 ನಿಮಿಷ ಟೈಮ್ ಇಲ್ಲ ಅಂದರೆ ಅಷ್ಟೇ. ತುಂಬ ಬೇಗ ಎದ್ದರೆ ಒಂದು ಅರ್ಧ ಗಂಟೆ ಕೂತ್ಕೋತೀನಿ. ಇವಾಗ ನಾನು ತಿಂಡಿಗೆಲ್ಲ ಹೆಚ್ಕೊತಾ ಇದ್ದೀನಿ. ಇದು ನಾರ್ಮಲ್, ಎಲ್ರಿಗೂ ಗೊತ್ತಿರೋ ಹಾಗೆ ಕುಂಬಳಕಾಯಿ ಎಲ್ಲ ನಾರ್ಮಲ್ ಒಗ್ಗರಣೆ ಹೆಂಗೆ ಮಾಡ್ತೀವಿ ಹಾಗೇ ಮಾಡೋದು. ಬಟ್ ಕುಂಬಳಕಾಯಿ ಬೇಯಿಸುವಾಗ ನೀರನ್ನ ಬಿಟ್ಟರೆ ಅದು ಎಲ್ಲ ನೀರು ಬಿಟ್ಕೊಂಡ್ಬಿಡುತ್ತೆ. ಯಾಕಂದರೆ ಇಲ್ಲೆಲ್ಲ ಸಿಗೋದು ನಾಟಿ ಕುಂಬಳಕಾಯಿ ಎಲ್ಲ ಫಾರಮ್ ಕುಂಬಳಕಾಯಿ ಆಗಿರೋದ್ರಿಂದ ಅದು ಜಾಸ್ತಿ ನೀರು ಬಿಟ್ಕೊಂಡ್ಬಿಡುತ್ತೆ. ಇವಾಗ ಒಗ್ಗರಣೆಗೆ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಹಾಗೆಯೇ ಕಡಲೆಬೇಳೆ, ಸಾಸಿವೆ ಇದನ್ನೆಲ್ಲ ಹಾಕಿ ಉಪ್ಪು ಎಲ್ಲ ಹಾಕಿ ಕನ್ಗಾಕಿಟ್ಟಿದ್ದೀನಿ. ಇವಾಗ ಸ್ವಲ್ಪ ಕನ್ಗದ ಮೇಲೆ ಇವಾಗ ನಾನು ಕುಂಬಳಕಾಯಿನ ಹಾಕ್ತಾಯಿದ್ದೀನಿ. ಕುಂಬಳಕಾಯಿ ಪಲ್ಯನ ಓಪನ್ ಆಗಿ ಕೂಡ ಮಾಡ್ಬೋದು, ಅದು ತುಂಬ ಟೈಮ್ ಹಿಡಿಯುತ್ತೆ. ಅದಕ್ಕೆ ನಾನು ಕುಕ್ಕರ್ಗೆ ಹಾಕ್ಬಿಡ್ತಾಯಿದ್ದೀನಿ ಡೈರೆಕ್ಟು. ಆದರೆ ನೀರು ಬಿಟ್ಟಿರಲಿಲ್ಲ, ನಾನು ನೀರು ಬಿಟ್ಟಿಲ್ಲ ಅಂದ್ರೂ ಸಹ ಅದೇನೇ ವಿಷಲ್ ಹಾಕಿಸಿದಾಗ ಸ್ವಲ್ಪ ನೀರು ಬಿಟ್ಕೊಂಡಿರುತ್ತೆ. ಏನು ಮಾಡೋಕ್ಕಾಗಲ್ಲ ಆವಾಗ, ಯಾಕಂದರೆ ನಾಟಿ ಕುಂಬಳಕಾಯಿ ಅಷ್ಟು ರುಚಿ ಇದೇನು ಬರಲ್ಲ. ಆದ್ರೂ ತಿನ್ನಬೇಕು ಅನ್ನಿಸ್ದಾಗ ಮಾರ್ಕೆಟಲ್ಲಿ ಸಿಗುತ್ತೆ, ತೊಗೊಂಡು ಬಂದು ತಿನ್ಬೋದು. ಇದೂ ಕೂಡ ಚೆನ್ನಾಗಿರುತ್ತೆ. ಬಟ್ ನಮ್ಗೆ ಹಳ್ಳಿಯವ್ರಿಗೆಲ್ಲ ಹೆಂಗೆ ಅಂದರೆ ನಾಟಿ ಕುಂಬಳಕಾಯಿ ತಿಂದು ಅಭ್ಯಾಸ ಆಗಿರುತ್ತಲ್ವ, ಅದಕ್ಕೋಸ್ಕರ ಆ ರುಚಿ ಇಲ್ಲಿ ಸಿಗಲ್ಲ ಅಂತ ಅಷ್ಟೇ. ಇವಾಗ ನಾನು ಕುಂಬಳಕಾಯಿ ಪಲ್ಯನ ಬೇಯಿಸೋಕೆ ಇಟ್ಬಿಟ್ಟು ಬಟ್ಟೆ ಕೂಡ ವಾಷಿಂಗಿಗೆ ಹಾಕ್ತಾಯಿದ್ದೀನಿ. ಬಟ್ಟೆನ ಮೊದಲೆಲ್ಲ ನಾನು ಸ್ಯಾಟರ್ಡೆ ಸಂಡೇಸ್ ಎಲ್ಲ ಬಟ್ಟೆ ತೊಳೆಯೋದೆಲ್ಲ ಇಟ್ಕೋತಾ ಇದ್ದೆ. ಇವಾಗ ಯಾವಾಗ ಫ್ರೀ ಇರುತ್ತೆ ಆವಾಗೇ ಬಟ್ಟೆನ ವಾಷಿಂಗಿಗೆ ಹಾಕ್ಬಿಟ್ಟು ಒಣಗಾಕ್ಬಿಟ್ಟು ಹೋಗ್ತೀನಿ. ನೆಕ್ಸ್ಟ್ ಅದೆಲ್ಲ ವಾಷಿಂಗೆಲ್ಲ ಹಾಕಿ ಬಂದಮೇಲೆ ಒಂದು ಲೋಟ ಕಾಫಿ ಕೂಡ ಮಾಡ್ಕೊಂಡು ಕುಡಿತಾ ಇದ್ದೀನಿ ನಾನು. ಏನಪ್ಪ ಅಂದರೆ ನಮ್ಮ ಮನೆಯವರು ಫಿಲ್ಟರ್ ಫಿಲ್ಟರ್ ಕಾಫಿ ಮಾಡಿಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ತರಿಸಿದ್ರು. ಬಟ್ ಯಾಕೋ ನನಗೆ ಅದು ಫಿಲ್ಟರ್ ಕಾಫಿ ಇಷ್ಟನೇ ಆಗ್ತಿಲ್ಲ. ಯಾಕೆ ಇಷ್ಟ ಆಗ್ತಿಲ್ಲ ಅಂದರೆ ಅದು ಸ್ವಲ್ಪ ತೆಳ್ಳಗೆ ಅನಿಸ್ಬಿಡುತ್ತೆ. ಏನು ಕಾಫಿ ಫಿಲ್ಟರ್ ಆಗಿರುತ್ತೆ ಅದು ಕೂಡ ನೀರಾಗಿರುತ್ತೆ, ಹಾಲಿಗೂ ಕೂಡ ಸ್ವಲ್ಪ ನೀರು ಹಾಕಿರ್ತೀವಿ, ಅದೆಲ್ಲ ಸೇರಿಸಿ ನೀರೇ ಆಗಿಬಿಡುತ್ತೆ. ಹಾಲಿಗೆ ಒಂದು ತೊಟ್ಟು ನೀರು ಹಾಕಿ ಕಾಯಿಸಿದ್ರೂ ಫಿಲ್ಟರ್ ಕಾಫಿನಲ್ಲಿ ಏನದು ಡಿಕಾಕ್ಷನ್ ಬಿಟ್ಟಾಗ ಅದು ನೀರೇ ಜಾಸ್ತಿನೇ ಆಗಿಬಿಡುತ್ತೆ. ಅದಕ್ಕೆ ನನಗೇನೋ ಇಷ್ಟ ಆಗ್ತಿಲ್ಲ ಅದು ಫಿಲ್ಟರ್ ಕಾಫಿ. ಅದಕ್ಕೆ ಅದನ್ನು ನನಗೆ ಎತ್ತಿಟ್ಬಿಟ್ಟಿದ್ದೀನಿ. ಇವಾಗ ನಾನು ಕಾಫಿ ಎಲ್ಲ ಕುಡಿದು ರೊಟ್ಟಿನ ಮಾಡ್ಕೊತಾ ಇದ್ದೀನಿ. ನಿರೀಕ್ಷನ್ಗೆ ಬಾಕ್ಸಿಗೆ ರೊಟ್ಟಿ, ನನಗೆ ಬಾಕ್ಸಿಗೆ ರೊಟ್ಟಿ, ನಮ್ಮ ಮನೆಯವ್ರಿಗೆ ಊಟಕ್ಕೆ ತಿಂಡಿಗೆ ಎಲ್ಲರಿಗೂ ಇವಾಗ ರೊಟ್ಟಿ ಬೇಯಿಸ್ತಾ ಇದ್ದೀನಿ. ಅಂದರೆ ಒಂದೇ ಸಲ ಬೇಯಿಸಲ್ಲ, ಅವಳಿಗೆ ಮಾತ್ರ ಫಸ್ಟ್ ಬೇಯಿಸಿ ಅವಳನ್ನು ರೆಡಿ ಮಾಡಿ ಕಳಿಸ್ತೀನಿ. ಇಫ್ ಇನ್ ಕೇಸ್ ನಮ್ಮ ಮನೆಯವ್ರು ಬಿಟ್ಟರೆ ನನ್ನ ಪುಣ್ಯ ಅದು ಸ್ಕೂಲ್ಗೆ, ಇಲ್ಲ ಅಂತಂದರೆ ನಾನೇ ಬಿಟ್ಬಿಟ್ಟು ಬರಬೇಕು. ಇವಾಗ ಅವಳಿಗೋಸ್ಕರ ರೊಟ್ಟಿ ತಡ್ತಾ ಇರೋದು. ಆಮೇಲೆ ಬಂದು ನಮ್ಮ ಮನೆಯವ್ರಿಗೆ ಮತ್ತು ನನಗೆ ಮಾಡ್ಕೊತೀನಿ. ಇವಾಗ ಫಸ್ಟ್ ಅವಳಿಗೆ ರೆಡಿ ಮಾಡಿ ಕಳ್ಸೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಏನದು
ಕುಂಬಳಕಾಯಿ ಪಲ್ಯ ತುಂಬ ಚೆನ್ನಾಗಿ ಆಗಿತ್ತು. ನೀವು ನೋಡ್ತಾ ಇರ್ಬೋದು ಎಷ್ಟು ಉದ್ರಾಗಿ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ನೀರು ಬಿಟ್ಕೊಂಡ್ಬಿಡುತ್ತೆ, ಅದಂತೂ ತಿನ್ನೋಕ್ಕೆ ಆಗಲ್ಲ. ಏನಪ್ಪ ಹಿಂಗೆಲ್ಲ ಆಗ್ಬಿಟ್ಟಿದೆ ಅನ್ನಿಸ್ತಾ ಇರುತ್ತೆ. ಡ್ರೈ ಆಗಿ ಚೆನ್ನಾಗೇ ಆಗಿತ್ತು. ನಾನು ಒಂಚೂರು ಎಣ್ಣೆ ಬಿಟ್ಟು ಫ್ರೈ ಮಾಡಿದ್ದೆ, ನೀರೇನು ಹಾಕಿರಲಿಲ್ಲ. ಇವಾಗ ಅವಳಿಗೆ ಬಾಕ್ಸ್ಗೆ ಹಿಂಗೆ ಪ್ಯಾಕ್ ಮಾಡ್ತಾ ಇದ್ದೀನಿ. ಇವತ್ತಿನ ಲಂಚ್ ಬಾಕ್ಸ್ಗೆ ರೊಟ್ಟಿ, ಕುಂಬಳಕಾಯಿ ಪಲ್ಯ ಮತ್ತು ಸ್ನ್ಯಾಕ್ಸ್ಗೆ ಅಂತ ಹೇಳಿಬಿಟ್ಟು ಗೆಣಸನ್ನ ಹಾಕಿದ್ದೀನಿ. ಹೆಣ್ಮಕ್ಳಿಗೆ ಕೂದಲಿದ್ರೆ ಎಷ್ಟು ಲಕ್ಷಣ ಅಲ್ವಾ, ಆದರೆ ಅದನ್ನು ಮೇಂಟೈನ್ ಮಾಡೋದು ಕೂಡ ಅಷ್ಟೇ ಕಷ್ಟ ಆಗುತ್ತೆ. ನಿರೀಕ್ಷೆಗೆ ಸ್ವಲ್ಪ ಮಂದ ಇರೋದ್ರಿಂದ ಅವಳಿಗೆ ಬೇಗನೆ ಡ್ಯಾಂಡ್ರಫ್ ಆಗಿಬಿಡುತ್ತೆ ಮುಂದೆ ಎಲ್ಲ. ಒಂದಿನ ಎಣ್ಣೆ ಹಾಕಿ ತಲೆ ಸ್ನಾನ ಮಾಡಿರ್ತಾಳೆ, ನೆಕ್ಸ್ಟ್ ಡೇ ಚೆನ್ನಾಗಿರುತ್ತೆ, ಇನ್ನು ನೆಕ್ಸ್ಟ್ ಡೇಗೆ ಅದು ಡ್ಯಾಂಡ್ರಫ್ ಆಗೋಗ್ಬಿಟ್ಟಿರುತ್ತೆ. ಆವಾಗವಾಗ ಎಣ್ಣೆ ಹಾಕಿ ತಲೆ ಬಾಚ್ತಾನೆ ಇರಬೇಕು. ಹಾಗೆಯೇ ಸ್ಕೂಲ್ಗೆ ಹೊರಡೋವಾಗ ಅರ್ಜೆಂಟಲ್ಲಿ ಹೀಗೆ ಜುಟ್ಟು ಹಾಕ್ಕೊಂಡೋಕ್ಕೆ ಒಂದು 5ರಿಂದ 6 ನಿಮಿಷನಾದರೂ ಬೇಕು ಎಲ್ಲ ಸಿಕ್ಬಿಡಿಸಿ ಜುಟ್ಟು ಹಾಕ್ಕೊಡೋದಕ್ಕೆ. ಇವು ಜಡೆ ಏನಾದರೂ ಹಾಕೋದಿದ್ರೆ ಇನ್ನೊಂದು ಸ್ವಲ್ಪನೂ ಲೇಟು ಕೂಡ ಆಗುತ್ತೆ. ಎಲ್ಲ ಹಾಕಿ ಇವಾಗ ನಾನು ಕೂಡ ರೆಡಿಯಾಗಿ ಬಂದಿದ್ದೀನಿ ಅವಳನ್ನು ಬಿಟ್ಟು ಬರೋದಕ್ಕೆ ಅಂತ ಹೇಳ್ಬಿಟ್ಟು. ಅವಳನ್ನು ಬಿಟ್ಟು ಬಂದು ರೆಡಿಯಾಗಿ ನಾನು ಕೂಡ ತಿಂಡಿ ತಿಂದು ಸ್ಕೂಲ್ಗೆ ಹೊರಟೆ. ಇದೇನಿದು ಸ್ಕೂಲ್ಗೆ ಹೊರಟೆ ಅಂತ ಹೇಳ್ತಿದ್ದಾರೆ, ಸಡನ್ನಾಗಿ ಹಿಂಗೆ ಸೀರೆ ಹಾಕ್ಕೊಂಡು ಪಾತ್ರೆ ತೊಳಿತಿದ್ದಾರೆ ಅಂತ ಅನ್ಕೊತಾ ಇದ್ದೀರಾ? ಇದು ಆವತ್ತಿನ ದಿನ ಸಂಜೆ ಬಂದು ತೊಳಿತಾ ಇರೋದು ನಾನು. ನನಗೆ ಒಂದೊಂದು ದಿನ ಟೈಮ್ ಇರುತ್ತೆ ನಿರೀಕ್ಷೆನ ಕರ್ಕೊಂಡು ಬರೋದಕ್ಕೆ. ನನಗೆ ಸ್ಕೂಲ್ ಬಿಡೋದಕ್ಕೂ ಅವಳಿಗೆ ಸ್ಕೂಲ್ ಬಿಡೋದಕ್ಕೂ ಒಂದೊಂದು ದಿನ ಟೈಮ್ ಇರುತ್ತೆ. ಆ ಟೈಮ್ ಗ್ಯಾಪಲ್ಲಿ ಮನೆಗೆ ಬರ್ತೀನಲ್ವ, ಆವಾಗ ನಾನು ಉಳಿದಿರೋ ಪಾತ್ರೆಗಳನ್ನೆಲ್ಲ ತೊಳೆದು ಏನಾದರೂ ಕೆಲಸ ಇದ್ದರೆ ಮಾಡಿಕೊಂಡು ಆಮೇಲೆ ಅವಳನ್ನ ಕರ್ಕೊಂಡು ಬರೋದಕ್ಕೆ ಹೋಗ್ತೀನಿ. ಇವಾಗ ಸಂಜೆ ಬಂದ ತಕ್ಷಣ ಸ್ವಲ್ಪ ಸಿಂಕಲ್ ಪಾತ್ರೆ ಇತ್ತಲ್ವ, ಅದನ್ನೆಲ್ಲ ನೀಟಾಗಿ ತೊಳೆದು ಅಕ್ಕಿ ರುಬ್ಬಬೇಕಿತ್ತು, ಅದನ್ನೆಲ್ಲ ಇವಾಗ ರುಬ್ಬಿಡ್ತಾ ಇದ್ದೀನಿ. ಇದೆಲ್ಲ ಮನೆ ಕೆಲಸ ಎಲ್ಲ ಮಾಡಿಟ್ಟು ಆಮೇಲೆ ಹೋಗಿ ನಿರೀಕ್ಷೆನ ಕರ್ಕೊಂಡು ಬರ್ತೀನಿ ನಾನು. ಒಂದೊಂದು ದಿನ ಹಿಂಗಾಗುತ್ತೆ, ಒಂದೊಂದು ದಿನ ಬೆಳಗ್ಗೆನೇ ಕೆಲಸಗಳು ಮುಗಿಸಿರ್ತೀನಿ, ಒಂದೊಂದು ದಿನ ಏನೋ ಒಂದೊಂದು ಕೆಲಸಗಳು ಮುಗ್ದಿರಲ್ಲ, ಹಂಗೇನೆ ಅಡುಗೆ ಮನೆ ಕೆಲಸಗಳನ್ನ ಸಂಜೆ ಏನಾದರೂ ಬಂದು ನಾನು ಮಾಡ್ಕೊತೀನಿ. ಇದಿಷ್ಟು ಇವತ್ತಿನ ವ್ಲಾಗ್ ಸ್ನೇಹಿತರೆ. ವ್ಲಾಗ್ ಹೇಗಿತ್ತಂತ ನನಗೆ ತಿಳಿಸಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ನಾನು ನಿಮಗೆ ನನ್ನ ನೆಕ್ಸ್ಟ್ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್.